ಸ್ಟೇ ಬಿಟ್ಟು ಹೊರಟಿದ್ದೀವಿ. ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 6 ಗಂಟೆ ಆಗೋಯ್ತು ನಮಗೆ ಒಲಿಂಪಿಕರ್ ಆಫ್ ರೋಡಿಂದ. ಸೊ ವಿ ಜಸ್ಟ್ ಹ್ಯಾಡ್ ಸಮ್ ಲೈಟ್ ಲಂಚ್ ಅಂತಲೇ ಹೇಳ್ಬೋದು, ಬಿಕಾಸ್ ವಿ ಡಿಂಟ್ ಹ್ಯಾವ್ ಅವರ್ ಬ್ರೇಕ್ಫಾಸ್ಟ್ ಆಲ್ಸೋ, ವಿ ಡಿಂಟ್ ಹ್ಯಾವ್ ಅವರ್ ಲಂಚ್ ಆಲ್ಸೋ, ಆ್ಯಂಡ್ ವಿ ಡಿಡ್ Urumbikara. We were thinking that it's going to take around 9 we were thinking that it's going to take around 4 hours max to complete the off-road, but it actually took us more than 9 hours. It was exhausting. It was a tough off-road yet for me, and it is really tough because you just have to cross over big boulders and rocks. There is no road as such. It's not a off-road thing, but it's like extreme off-road. So we came here at 6 o'clock. We just had a light food. So we are now heading to Munnar from this stay. It's a different experience for me, and I think this is the first time I have done off-road for almost 9 hours, and it was really good, very adventurous and exhausting as well, but yeah, I loved it. Good experience. So now ivaga Munnarinda ಹೊರಡ್ತಾ ಇದ್ದೀವಿ. We are heading to Bangalore, but on the way we will be visiting Gap Road and one of the falls, and then from there we will be heading back to Bangalore. We were actually exhausted. We reached Munnar by around 11:30 because off-road only took for almost 9 hours. It was a tough one. So we are heading back. So I'll catch you guys later. ಇದೀವಿ ಮುನ್ನಾರಿಂದ ಚಿನ್ನಕ್ಕನಲ್ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಅಂದರೆ ಎಂಥ ಸೀನಿಕ್ ರೋಡ್ಗಳು ಸಿಗುತ್ತೆ ಅಂದರೆ ಬರೀ ಗ್ರೀನರಿ ರೋಡ್ಗಳು ಒಂಥರ ಸಖತ್ತಾಗಿರುತ್ತೆ. ಲಾಟ್ ಆಫ್ ಟ್ವಿಸ್ಟೀಸ್, ಮಜಾ ಬರುತ್ತೆ ಓಡ್ಸೋಕ್ಕೆ. Check this view. This is a panoramic view. Lot of view. ಹೆಂಗಿದೆ ನೋಡಿ ಇಲ್ಲಿ. Sexy. We were just going to this waterfall, and we actually came across this particular location. This has 360-degree view of only mountains and a road going through it. Nice view. Bike explore பண்றது வந்து இந்த மாதிரி ஏரியா தான் எக்ஸ்ப்ளோர் பண்ணலாம். What do you tell, bro? Yeah. ನೀನು ಹಂಗೆ ಹೋಗ್ಬಿಟ್ಟ. ಘಾಟ್ ರೋಡ್ ಇವಾಗ ಸ್ಟಾರ್ಟ್ ಆಯ್ತು. ಘಾಟು ಹೆಂಗಿದೆ ನೋಡಿ, ಸ್ಟೀಪ್ ಆಗಿದೆ ಘಾಟ್ ರೋಡ್. ವೆರಿ ಸ್ಟೀಪ್ ರೋಡ್. ಜಸ್ಟ್ ಸ್ಟಾರ್ಟೆಡ್. ಹೆಂಗಿದೆ ಗುರು ರೋಡ್ ಇದು, ಇಷ್ಟು ಸ್ಟೀಪ್ ಆಗಿ. ಪ್ರಾಪರ್ ಘಾಟ್ ರೋಡ್ ಇದು. ದಿಸ್ ಇಸ್ ಸೂಪರ್. ಏನು ಗುರು ಇದು ಸೀನಿಕ್ ರೂಟ್ ಇದು, ಯಪ್ಪ ಸಖತ್ ರೋಡ್ ಇದು. This is crazy. ಏನಿದೆ ಗುರು ಇದು. This is heaven. Crazy, man. This is.
ವಾಟರ್ ಫಾಲ್ಸು, ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಫುಲ್ ಬೈಕಿಂಗ್ ಗ್ಯಾಂಗ್ ಬಂದುಬಿಟ್ಟಿದ್ದಾರೆ ನೋಡಿ, ಅಲ್ಲಿ ಎಷ್ಟು ಜನ ಬೈಕರ್ಸ್ ಇದ್ದಾರೆ ನೋಡಿ ಅಲ್ಲಿ ಇವತ್ತು. ಬ್ರೇಕ್ಫಾಸ್ಟ್ ರೈಡ್ ಇರಬೇಕಿದು ಅವ್ರ ವಾಟರ್ ಫಾಲ್ಸ್ಗೆ. ಬರೀ ಟೀ ಪ್ಲಾಂಟೇಶನ್ ಹೆಂಗಿದೆ ನೋಡಿ, ಸೂಪರ್ ಅಲ್ವಾ? ಏನು ಬೇಕು ಗುರು, ಈ ಥರ ಬೈಕಿಂಗ್ ಮಾಡಿದ್ರೆ ಈ ಥರ ವ್ಯೂಗಳಿಗೆ ನಿಲ್ಸ್ಕೊಂಡು ನೋಡ್ಕೊಂಡು ಹೋಗ್ಬೋದಪ್ಪ. ದಿಸ್ ಐ ಲವ್ ಮೋಟರ್ ಸೈಕಲ್. ಗಿವ್ಸ್ ಯು ಪೀಸ್ ಆಫ್ ಮೈಂಡ್, ಗೆಟ್ ಟು ಫೀಲ್ ದ ನೇಚರ್. ಇವಾಗ ಒಂದು ಬ್ರೇಕ್ ತೊಗೊಂಡು ಹೊರಟಿದ್ದಾಯಿತು. ಏನಿದೆ ಗೊತ್ತಾ ವ್ಯೂ ಮಾತ್ರ ಇಲ್ಲಿ, ಕ್ರೇಜಿ ವ್ಯೂ. What a sexy view, man. Crazy, no? Ultimate. Let's go. Crazy, super ಆಗಿದೆ ವ್ಯೂ. I love it, man. Wow. Loving it. Beautiful weather. ಹೆಂಗೆ ಓಡಿಸ್ತಾ ಇದ್ದೀನಿ ನೋಡಿ. ಕಣ್ಣನ್ ದೇವನ್ ಟೀ ಎಸ್ಟೇಟ್, ಬ್ಯೂಟಿಫುಲ್. ಸ್ವರ್ಗ. ಇವಾಗ ಉಡುಮಲ್ಪೇಟೆಗೆ ಹೋಗ್ತಾ ಇದ್ದೀವಿ. ಥ್ರೂ ಉಡುಮಲ್ಪೇಟೆ ವಿ ವಿಲ್ ಬಿ ಗೋಯಿಂಗ್ ಟು ಬ್ಯಾಂಗ್ಳೂರ್. ಓಹೋ ಬಿಗ್. Crazy view. Fog, full fog. ನೋಡಿ ಹೆಂಗಿದೆ. ಅಲ್ಲ, ಬೆಂಗಳೂರಿಗೆ ಹೋಗ್ಬೇಕು, ಲೇಟ್ ಆಯಿತು. ಆದರೆ ಈ ಥರ ಲೊಕೇಶನ್ ಬಂದುಬಿಟ್ರೆ ಹೋಗೋಕ್ಕೆ ಮನಸ್ಸು ಬರಲ್ಲ. ಏನು ಹೇಳಿ.
ಸೂಪರ್. ವಾ ವಾ, ಸ್ವರ್ಗ ಸ್ವರ್ಗ. ಲೈಟಾಗಿ ಆಮ್ಲೆಟ್ ತಿನ್ಕೊಂಡು ಕಾಫಿ ಕುಡ್ಕೊಂಡು ಪಿಟ್ ಸ್ಟಾಪ್ ಹಾಕಿ ಹೊರಟಿದ್ದೀವಿ. ಸೊ ಇವಾಗ ಆನೆಮಲೈ ಫಾರೆಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಥ್ರೂ ದ್ಯಾಟ್ ವಿಲ್ ಬಿ ರೀಚಿಂಗ್ ಕರೂರ್, ಫ್ರಮ್ ಕರೂರ್ ಹೆಡಿಂಗ್ ಟು ಬ್ಯಾಂಗ್ಳೂರ್. ದಟ್ ಈಸ್ ದ ರೂಟ್. ವೆದರ್ ಏನು ಬ್ಯೂಟಿಫುಲ್ ಆಗಿದೆ ಅಂದರೆ ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ ಮನೆಗೆ. ಎಷ್ಟು ಬ್ರೇಕ್ ತೊಗೊತಾ ಇದ್ದೀವಿ ಅಂದರೆ ಅವಾಗಿಂದ ಸ್ಟಾರ್ಟ್ ಮಾಡಿದಾಗಿಂದ ಒಂದು 6-7 ಸತಿ ಬ್ರೇಕ್ ತೊಗೊಂಡ್ಬಿಟ್ಟಿದ್ದೀವಿ. ಯಾಕಂದರೆ ಮತ್ತೆ ಈ ಥರ ಲೊಕೇಶನ್ ಬರೋಕ್ಕಾಗಲ್ಲ, ಸಿಗಲ್ಲ, ಯಾವಾಗ ಬರ್ತೀನೋ ಗೊತ್ತಿಲ್ಲ. ಡಸಂಟ್ ಮ್ಯಾಟರ್. ನಾವು ವಿ ಆರ್ ಇನ್ ತಮಿಳ್ನಾಡು. ಸೊ ಇವಾಗ ಆನೆಮಲೈ ಫಾರೆಸ್ಟ್ ಎಂಟ್ರ್ ಆಗ್ತಾಯಿದ್ದೀವಿ. ಇದಾದಮೇಲೆ ಉಡುಮಲ್ಪೇಟೆ, ಅಲ್ಲಿಂದ ಕರೂರು, ಕರೂರಿಂದ ಬೆಂಗಳೂರು. ತಮಿಳ್ನಾಡು ವಾಸನೆ ಬರ್ತಾಯಿದೆ. ಬಂತು, ವೆಲ್ಕಮ್. ಆನೆಮಲೈ ಫಾರೆಸ್ಟ್, ಆನೆಮಲೈ ಫಾರೆಸ್ಟ್ ಹಿಂಗಿದೆ ನೋಡಿ. ರೋಡು ಚೆನ್ನಾಗಿದೆ. ಬಟ್ ನಮ್ಮ ಸಂತೋಷ್ ಅವ್ರು ಹಿಂದ್ಗಡೆ ಟ್ರಾಫಿಕ್ ಜಾಮಲ್ಲಿ ಕಚ್ಕೊಂಡಿದ್ದಾರೆ. ಇನ್ನೂ ಬಂದಿಲ್ಲ. ಕಾಯ್ತಾ ಇದ್ದೀನಿ. ಎಲ್ಲೋದ್ರೂ ಗೊತ್ತಿಲ್ಲ. ಸುಮ್ಮನೆ ನೋಡಲೇ ಇಲ್ಲ, ಹಂಗೆ ಚಚ್ಕೊಂಡು ಹೋಗ್ಬಿಟ್ಟ ಸ್ಟ್ರೈಟು. ವಾಟ್ ಈಸ್ ದಿಸ್ ವ್ಯೂ ಮ್ಯಾನ್, ಕ್ರೇಜಿ. ಕ್ರೇಜಿ ವ್ಯೂ ಗುರು, ಇದು ಅಲ್ಟಿಮೇಟ್. ಹಾಂ, ವಾಟ್ ಅ ವ್ಯೂ. ಏನು ಗುರು ಇದು. ಓ ಸೂಪರ್ ವ್ಯೂ. ಆದರೆ 6 ಗಂಟೆ ಒಳಗಡೆ ನಾವು ಹೈವೇ ಸೇರಲೇಬೇಕು, ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ ಓಡ್ಸೋಕ್ಕೆ. ನೈಟಲ್ಲಿ ತುಂಬ ಕಷ್ಟ ಆಗುತ್ತೆ. ದಿಸ್ ಈಸ್ ದ ವ್ಯೂ. ಕ್ರೇಜಿ. ಏನು ನೇಚರ್ ಅಟ್ ಇಟ್ಸ್ ಬೆಸ್ಟ್. ಶೂ ಲೆಫ್ಟ್ಲ ಪಾರ ಹಂಗೆ. ಹಾಂ, நான் அதான் பார்த்துட்டு இருக்கேன்டா. ರೆಕಾರ್ಡ್ ಹೌದು. ಏನು ಗುರು ಇದು, ಬೆಟ್ಟ ನೋಡು ಗುರು. ವಾ, ಜಾಮ್ ಆಗಿದೆ. ಯಾವ ಥರ ಬಂದು ಸಿಕ್ಕಾಕೊಂಡವ್ರು ನೋಡಿ ಎಲ್ಲರೂ. ಅಲ್ಟಿಮೇಟ್. ಹಾಂ, ആക്സിഡൻ്റ് ആയോ? ആ ആ ಯಾರು ಆಕ್ಸಿಡೆಂಟ್ വീണോ? ಫ್ರೆಂಡ್ വീണോ? ಎവിടെ? ಅಂಗಡಿ ಓವರ್ಟೇಕ್ ಇದೆಯೋ? ಅಂಗಡಿಯಾ ಹಿಂದೆ ಹೋಗ್ಬೇಕಾ? ಪೋ ഒന്നും ആവില്ല. കുറച്ച് മുന്നാടി പോയി ഞാൻ സ്റ്റോപ്പ് ചെയ്യോ. താങ്ക്സ്. We are in ಉಡುಮಲ್ಪೇಟ್ ರೈಟ್ ನಾವು. ಉಡುಮಲ್ಪೇಟಲ್ಲಿಂದ ಇವಾಗ ಕರೂರಿಗೆ ಹೋಗಿ, ಕರೂರಿಂದ ನಾಮಕ್ಕಲ್ ಹೋಗಿ, ನಾಮಕ್ಕಲ್ಲಿಂದ ಹೈವೇ ಟಚ್ ಮಾಡಿ, ಕರೂರಿಂದ ಹೈವೇ ಟಚ್ ಮಾಡ್ತೀವಿ. ಅಲ್ಲಿಂದ ಡೈರೆಕ್ಟ್ ಬೆಂಗಳೂರು ಸೇರೋ ಅಷ್ಟೊತ್ತಿಗೆ ಬೆಳಗಿನ ಜಾವ 2 ಗಂಟೆ ಪಕ್ಕ. ಬ್ರೇಕ್ಸ್ ಕೊಟ್ಬಿಟ್ಟು ವಿ ಜಸ್ಟ್ ಸ್ಟಾರ್ಟೆಡ್ ಅಗೇನ್.
We are around 263 kilometers away from Bangalore. Another 4.5 hours we'll reach Bangalore, but we are planning to have dinner in Salem. So Salem is around 1 hour, another 1 hour. So probably reach home by 2:30. Let's see. So ಇವಾಗ I am around 144 kilometers away from Bangalore. We are exhausted and it was adventurous as well. And most of them have reached home, and we are 4 people because few of them had to leave early, few of them had to go to Mysore, the Mysore boys. And now we are 4 of them who are heading back to Bangalore. I'll reach there around 2 to 15, I believe. It was a great experience. I liked it. I loved it. So it's exhausting. Probably I'll be there home by 2 o'clock for sure. It was a great ride. Good experience. Toughest off-road. Urumbikara. Had lots of fun. Made a lot of friends. It was a great team. So I think I'll be closing the vlog now. Please do like, share and subscribe to my channel for more content. I'll try to upload new videos regularly from now on, and I would require your support on that. Thank you so much, guys. Have a nice day. Bye bye. Good night. Until the next vlog. Take care.